ಅಂದರೆ ರಾಜಕೀಯವಾಗಿ ಯಾರೋ ಷಡ್ಯಂತ್ರ ಮಾಡೋದು ಕಾರಣದಿಂದ ಈ ರೀತಿ ಕಳಂಕ ಬಂತು ಅಂತನಾ? ಕಳಂಕ ಬಂತು ಯಡಿಯೂರಪ್ಪ ಕುಮಾರಸ್ವಾಮಿ ಈಗ ಮೂಲದಾಗ ಅವನೇ ಕುಮಾರಸ್ವಾಮಿ, ಈಗ ಅವನ ಬೇರೆ ಉಳ್ಕಂದ ಬಿಟ್ರ. ಕುಮಾರಸ್ವಾಮಿ ಯಡಿಯೂರಪ್ಪನವರೇ ಮಾಡೋದು ಇದು ಇನ್ಯಾರು ಬಂದರು ಹಂಗೆಲ್ಲ ಮಾಡಿ ಇವ್ನು ಕೆಡಿಬೇಕು, ಯಾವುದೋ ಇದು ಮಾಡ್ತಾನೆ ಅಂತ ಮಾಡ್ರು. ಇಷ್ಟು ವರ್ಷ ಯಾವುದೇ ಅವ್ರಿಗೆ ಮೇಲೆ ಅವರೇ ಮಾಡಿರೋದು. ಕುಮಾರಸ್ವಾಮಿ ಒಂದು ನೇಮ, ಯಡಿಯೂರಪ್ಪ 2 ನೇಮ, ಈ ಥರ ಮಾಡಿರೋದು. ಇಷ್ಟು ವರ್ಷ ಯಾವುದೇ ಆಪಾದನೆ ಇಲ್ಲ 40 ವರ್ಷದಿಂದ ಒಂದು ಕಪ್ ಚಿಕ್ಕಿ ಬಿಜೆ ಇರಲಿಲ್ಲ. ಈಗ ನಿಮ್ಮ ಊರಲ್ಲೂ ಆಸ್ತಿ ಗೀಸ್ತಿ ಮಾಡೋಂಥದ್ದು ಆ ಥರದ್ದು ಏನಾದರೂ ಮಾಡಿದರೆ ಅವರು ಆಸ್ತಿ ಗೀಸ್ತಿ ಜಮೀನು ತಗೊಳ್ಳೋಂಥದ್ದು ಬೇರೆ ಜಮೀನು ನಮ್ಮ ಅಪ್ಪನೇ ಮಡಗಿದ ಅದೇನು ಜಮೀನು. ನಿಮ್ಮ ಅಪ್ಪನ ಆಸ್ತಿ ಬಿಟ್ಟರೆ ಅವರು ಬೇರೆ ಇನ್ನೇನು ಜಮೀನೇ ತಗೊಳ್ಳಿಲ್ಲ ಅಲ್ಲ? ಯಾವುದು ಇಲ್ಲ, ನಮ್ಮ ಅಪ್ಪನೇ ಮಡಗಿದ. ಇದೆಲ್ಲ ಭಾಗಕ್ಕೆ ತಗೊಂಡಲ್ಲ ನಾವು, ಅವ್ರಿಗೇನು ಇಲ್ಲ. ನಿಮ್ಮ ಅತ್ತಿಗೆ ಅವ್ರಿಗೆ ಕುಂಕುಮದಲ್ಲಿ ಬಂದಿದ್ದು ಜಮೀನು ಅದು 3.5 ಎಕರೆ 3.25 ಎಕರೆ ಅಷ್ಟು ಗೊತ್ತಿಲ್ಲ ಹೇಳಕ್ಕಾಲ ಕುಂಕುಮ ನಂಗೆ ಗೊತ್ತಿಲ್ಲ. ಬಟ್ ನಿಮ್ಮ ಅತ್ತಿಗೆ ಅವರು ನಿಮ್ಮ ಜೊತೆ ಮಾತಾಡ್ತಾರೆ, ಸಿದ್ಧನ ಅಂತಿದ್ರು, ನಾವು ಪಾರೋದು ಮಾತಾಡ್ತಿದ್ವು. ಈಗ ಸೈಟು ವಾಪಸ್ಸು ಕೊಟ್ಬಿಟ್ರು ಸರ್, ಈಗ ಆದರೂ ಕೂಡ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜೀನಾಮೆ ಕೊಡಬೇಕು ಅಂತ ನನ್ನ ಇಷ್ಟೇನು ಕೊಡಬಾರ್ದು ಅಂತಪ್ಪ, ಅವ್ರದ್ದು ಹೆಂಗಿದ್ದು ಅದು ಗೊತ್ತಿಲ್ಲ. ಅವರು ಕೊಡಬಾರ್ದು ಅಂತ ಅಂತಾರಲ್ಲ ಮಣ್ಣವರು, ರಾಜೀನಾಮೆ ಕೊಡೋಕೆ. ಅದು ಹೆಂಗೆ ಸೈಟು ಹಿಂದೆ ಕೊಟ್ಟ ಮೇಲೆ ಯಾಕೆ ರಾಜೀನಾಮೆ ಕೇಳಿದ್ರು ಅವರು? ಈ ಸೈಟು ಅವರು ಅದಕ್ಕೆ ತಪ್ಪಾಗಿದೆ, ಅದಕ್ಕೆ ವಾಪಸ್ ಕೊಟ್ಟರು, ಅದಕ್ಕೆ ತಪ್ಪು ಮಾಡಿದ್ದಾರೆ ಅಂದಮೇಲೆ ರಾಜೀನಾಮೆ ಕೊಡಬೇಕು ಅಂತ BJP ಅವರು JDSನವರೆಲ್ಲ ಹೇಳ್ತಾರೆ. ಅಂತಾರ ಇವ್ರು ತಪ್ಪು ಮಾಡಿಲ್ವಾ, ಇವ್ರು ಕೊಡ್ಬೇಕಾನೆ. ಹಾಂ, ಇವ್ರದ್ದು ಎತ್ತಿ ಆಡಿದ್ಮೇಲೆ ಇವ್ರು ಕೊಡ್ಬೇಕಾನೆ. ಹಂಗಾಯ್ತವ ಯಾವಾರ ಇವ್ರು ಕೊಡಲ್ಲ ರಾಜೀನಾಮೆ. ನೀವು ನೋಡಿದಾಗೆ ಸಹೋದರರಾಗಿ ಆಸ್ತಿ ವಿಚಾರವಾಗಿ ಆಸೆಗಳಿದೆಯಾ ಸಿದ್ದರಾಮಯ್ಯನವ್ರಿಗೆ? ಎಲ್ಲಾದರೂ ನಾನು ಆಸ್ತಿ ಮಾಡಬೇಕು ಅಥವಾ ಇನ್ನೊಂದು ಊರಲ್ಲಿ ಆಸ್ತಿ ಮಾಡಬೇಕು ಅನ್ನೋದು ಒಂದು ನನಗೆ ಗೊತ್ತಿಲ್ಲ. ಆಸ್ತಿ ವಿಚಾರ ಮಾರಿ ಒಂದು ಗೊತ್ತಿಲ್ಲ ನನಗೆ. ಅಲ್ಲ ಮಾಡಬೇಕು ಅನ್ನೋ ಇಲ್ಲ ನನಗೆ ಗೊತ್ತಿಲ್ಲ. ನಾಯಕ ಅವ್ರ ದಾಂಡಲ್ಲಿ ಇರ್ತಿದ್ದು ನಾವು ಕೇಳಕ್ಕೆ ಅವ್ರ ಮಾತಾ, ಅವರು ನನಗೊಂದು ಗೊತ್ತಿಲ್ಲ. ಅದು ಮಾರಿ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಅವ್ರು ರಾಜೀನಾಮೆ ಕೊಡಬೇಕು ಅಂತಾರೆ ಅಷ್ಟೇ. ಸುಮ್ಮನೆ ಗೊತ್ತಿದ್ದಿಲ್ಲ, ಆಡೋಕ್ಕಾಗಲ್ಲ. ಈಗ ನೀವು ಕೊಡಬೇಕು ಅಂತ ಹೇಳ್ತಾ ಇರೋರ್ಗೆ ಏನು ಹೇಳ್ತೀರಾ? ಕೊಡಬಾರ್ದು ಅಂತ ನಾನು ಇಷ್ಟಪ್ಪ. ಹಾಂ, ಏನು ತಪ್ಪು ಮಾಡಿಲ್ಲ, ಏನು ತಪ್ಪು ಮಾಡಿಲ್ಲ, ಯಾಕೆ ಕೊಡಬೇಕು ಅಂತ ಕೇಳೋರು ತಪ್ಪು ಮಾಡಿದರೆ ಅವರು ರಾಜೀನಾಮೆ ಕೊಡಲಿ ಅಂತೀರಾ? ಹಾಂ, ಮತ್ತು ಕೊಡ್ಬಿಡು. ಅವರು ಎಲ್ಲ ತಪ್ಪಿಸಾಕ ಕೊಡಲೇಬೇಕಾಯ್ತು. ಅವ್ರು ಬೇರೆ ಇದ. ಇವಿಷ್ಟು ಸಿದ್ದೇಗೌಡರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.